ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಇವತ್ತಿನ ದಿನ ನಾನು ಮಿಸ್ಸಿ ರೋಟಿ ಹೇಗೆ ಮಾಡ್ತಾರೆ ಅಂತಂದು ತೋರಿಸ್ತಾ ಇದ್ದೀನಿ. ಅದಕ್ಕೆ ಏನು ಮಾಡಿದ್ದೀನಿ ಅಂದರೆ, ಒಂದು ಈ ಸೌಂಟ್ಲೆ ಇದು ನೋಡಿ ತೊಗೊಂಡಿದ್ದೀನಲ್ಲ, ಇದರಲ್ಲೇ 2 ಗೋಧಿ ಹಿಟ್ಟು, 2 ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅಂದರೆ ಗೋಧಿ ಹಿಟ್ಟು ಕಡಲೆ ಹಿಟ್ಟು ಸಮ ಪ್ರಮಾಣದಲ್ಲಿ ತೊಗೋಬೇಕು. ಇದನ್ನು ಚಾಳಿಸ್ಕೋಬೇಕೀಗ. ಚಾಳಿಸ್ಬಿಟ್ಟು ಅದಕ್ಕೆ ಏನೇನು ಹಾಕ್ತಾಯಿದ್ದೀನಿ ನೋಡಿ. ಇಲ್ಲಿ ಉಪ್ಪು, ಅರಿಶಿನ ಪುಡಿ, ಕಸೂರಿ ಮೇಥಿ, ಜೀರಿಗೆ, ಚಿಲ್ಲಿ ಫ್ಲೇಕ್ಸು ಮತ್ತು ಸ್ವಲ್ಪ ಎಳ್ಳು ಇಷ್ಟು ಹಾಕಿ ಇದನ್ನು ಸ್ವಲ್ಪ ನೀರು ಹಾಕೋತ ಹೋಗಿ ಒಂದು ಚಪಾತಿ ಹದಕ್ಕೆ ಇದನ್ನು ಕಲಸಿ ಇಡಬೇಕು. ನೋಡಿ, ಈಗ ಚಾರ್ಜ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಹೇಳಿದ್ಮೇಲೆ ಇವನ್ನೆಲ್ಲ ಹಾಕ್ತಾಯಿದ್ದೀನಿ. ಈಗ ಹಾಕಿಬಿಟ್ಟು ಮೊದಲು ಏನು ಮಾಡಬೇಕು, ಚೆನ್ನಾಗಿ ಇದನ್ನು ಕೈಯಲ್ಲಿ ಕೂಡ್ಸ್ಕೋಬೇಕು. ಹಿಂಗೆ ಎಲ್ಲ ಕಡೆ ಇದಾಗಬೇಕು. ಅವು ಬೇಕಂದರೆ ಇಲ್ಲೊಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಎಣ್ಣೆ ಹಾಕ್ತಾಯಿದ್ದೀನಿ ನಾನು. ಹಾಕ್ಕೊಂಡು ಮಾಡ್ಕೋಬೇಕು ಇದನ್ನು. ಆಮೇಲೆ ಸ್ವಲ್ಪ ನೀರು ಹಾಕೋತಾ ಕಲಿಸ್ಬೇಕು. ನೋಡಿ, ಈಗ ಮುಗೀತಿದ್ದು ಕಲಿಸಿಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ. ಇದು 1-2 ತಾಸು ಬಿಡಬೇಕಿದ್ದನ್ನು, ನೆನಿಬೇಕಿದು. ನೆನೆದಿಂದ ಇದನ್ನು ರೋಟಿ ಮಾಡಿ ತೋರಿಸ್ತಾ ಇದ್ದೀನಿ ನಾನು. ಆಮೇಲೆ ಇದ್ರ ಜೊತೆ ಒಂದು ಗೋಬಿದು ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ, ಭಾಜಿ ಮಾಡ್ತಾಯಿದ್ದೀನಿ. ಅದು ಒಳ್ಳೆ ಕಾಂಬಿನೇಷನ್. ಅದು ನಿಮಗೆ ಬೇಕಾದರೆ ಇದನ್ನು ಈ ವಿಡಿಯೋ ಏನದ ಕೊನೆ ತನಕ ನೀವು ಚಾಚು ತಪ್ಪದೆ ನೋಡ್ತಾಯಿರಿ. ನಾನು ಮಾಡೋ ಮುಂದೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಈಗ ಒಂದು ಫ್ಲವರು ಕಟ್ ಮಾಡಿ ತೊಳೆದು ಈ ರೀತಿ ಇಟ್ಕೊಂಡಿದ್ದೀನಿ, ಸ್ವಚ್ಛ ಮಾಡಿ. ನೋಡಿ, ಈಗ ಬಾಣಲೆಗೆ ಎಣ್ಣೆ ಹಾಕಿದ್ದೀನಿ, ಜೀರಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಜೀರಿಗೆ ಜಾಸ್ತಿನೇ ಹಾಕಬೇಕು. ಆಮೇಲೆ ಇದರಲ್ಲಿ ಜೀರಿಗೆ ಸ್ವಲ್ಪ ಚಟ ಅನ್ಬೇಕು, ಅಂದರೆ ಘಮ ಬರಬೇಕಾದ್ರದ್ದು. ಆಮೇಲೆ ಇದಕ್ಕೆ ಹಾಕಿಟ್ಕೊಂಡಿದ್ದು ಫ್ಲವರ್ ಹಾಕಿಬಿಟ್ಟು ಕಾಯಿಸ್ಕೋಬೇಕು. ನೋಡಿ, ಉಪ್ಪು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಹಾಕಿದ್ದು ಒಂದು 10 ನಿಮಿಷ ಇದನ್ನು ಸಣ್ಣಾಗಿಟ್ಟು ಸಿಮ್ನಲ್ಲಿಟ್ಟು ಬಿಟ್ಬಿಡಬೇಕು. ಮೇಲೆ ಮುಚ್ಚಬಾರ್ದು. ಇದಕ್ಕೆ ತಾನೇ ಅದೇನಾಗ್ತದೆ, ಸ್ವಲ್ಪ ಕುಕ್ ಆಗ್ತಾ ಇರ್ತದೆ. ನೋಡಿ, ಈಗ ಹೀಗೆ ಇವನ್ನೇನು ಮಾಡಬೇಕು ಅಂದರೆ, ಜೀರಾದಲ್ಲಿ ಇದನ್ನು ಹುರ್ಕೊಂಡು ಸ್ವಲ್ಪ ಕಪ್ಪಾಗಬೇಕು ಅವು. ನೋಡಿ, ಆಗಿದೆ ನೋಡಿದ್ದು. ಇದು ಈ ರೀತಿ ಆಗೋ ತನಕ ಇದನ್ನು ಹುರ್ಕೋಬೇಕು. ಇದನ್ನು ಹುರ್ಕೊಂಬಿಟ್ಟು ಈಗ ಇನ್ನೊಂದು ಬೇರೆ ಬಾಣಲೆಯಲ್ಲಿ ಇದನ್ನು ಒಗ್ಗರಣೆ ಹಾಕ್ತೀವಿ. ನೋಡಿ, ಇದಕ್ಕೆ ಏನೇನು ಹಾಕಬೇಕು ಅಂದರೆ, ಇದು ಈ ಕಡೆ ಸುಕ್ಕ ಭಾಜಿನೂ ಅಲ್ಲ, ಈ ಕಡೆ ಗ್ರೇವಿ ಇದ್ದದ್ದು ಅಲ್ಲ, ಸೆಮಿ ಗ್ರೇವಿ ಆಗ್ತದೆ ಇದು. ನೋಡಿ, ಇಲ್ಲಿ ಎಸ್ತಾ ಇದ್ದೀನಿ. ಇದಕ್ಕೆ ಏನೇನು ಹಾಕ್ತೀನಿ ಭಾಜಿಗೆ ಅಂದರೆ, ಟೊಮೆಟೊ, ಈರುಳ್ಳಿ, ಗಾರ್ಲಿಕ್ಕು, ಜಿಂಜರ್ ಹಿಂಗೆ ಉದ್ದುದ್ದಾಗಿ ಸಣ್ಣಗೆ ಹೆಚ್ಕೋಬೇಕು. ಆಮೇಲೆ ಕೊತ್ತಂಬರಿ. ನೋಡಿಲ್ಲಿ ಈಗ ಒಗ್ಗರಣೆ ಹಾಕ್ತಾಯಿದ್ದೀವಿ. ಬೇರೊಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿದ್ವಿ, 1-2-3 ಸ್ಪೂನ್ನಷ್ಟು. ಅದಕ್ಕೆ ಸಾಸಿವೆ, ಇನ್ನೊಂದು ಸ್ವಲ್ಪ ಜೀರಿಗೆ, ಜಜ್ಜಿದ ಬೆಳ್ಳುಳ್ಳಿ, ಈರುಳ್ಳಿ, ಹಾಕಿದನ್ನು ಎಣ್ಣೆಯಲ್ಲಿ ಬಾಚ್ಕೋಬೇಕು. ಇದನ್ನು ನೋಡಿ, ಟೊಮೆಟೊ ಹಾಕ್ತಾಯಿದ್ದೀವಿ.
ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಬಾಡಿಸ್ಕೋಬೇಕು ಇದನ್ನು. ನೋಡಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕಿಲ್ಲ ನಾನು. ಸ್ವಲ್ಪ ಗರಂ ಮಸಾಲ ಮನೆಯಲ್ಲಿ ಮಾಡಿದ್ದೀವಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕೀಗ. ಜಿಂಜರ್ ಹಾಕ್ತಾಯಿದ್ದೀನಿ, ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಸ್ಟೇಜ್ನಾಗೆ ಸ್ವಲ್ಪ ನೀರು ಹಾಕಬೇಕು. ಹಾಕಿಬಿಟ್ಟು ಚೆನ್ನಾಗಿ ನೀರು ಜೊತೆ ಮಿಕ್ಸ್ ಮಾಡ್ಕೋಬೇಕು. ಈಗ ಸ್ವಲ್ಪ ಮುಚ್ಚಬೇಕು. ನೋಡಿ ಈಗ ಸ್ವಲ್ಪ ಬೆಂದಿದೆ. ಇದಕ್ಕೆ ಹುರ್ಕೊಂಡಿಟ್ಟಿದ್ದು ಹಾಕ್ತಾಯಿದ್ದೀನಿ. ಫ್ಲವರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಈಗ ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕಬೇಕು. ಯಾಕಂದರೆ ಹುಳಿ ಮುಂದೆ ಉಪ್ಪು ಹಾಕಿದ್ದೀವಲ್ಲ. ಚೆನ್ನಾಗಿ ಉಪ್ಪು ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋಬೇಕು. ಭಾಳ ಹಾಕ್ಕೋಬಾರ್ದು. ಈಗ ತಿನ್ನಲಿಕ್ಕೆ ಮುಚ್ಚಿಟ್ಬಿಡಬೇಕು. ನೋಡಿ ಈಗ ಆಗಿದೆ. ಇದಕ್ಕೆ ಮೇಲ್ಗಡೆ ಏನು ಹಾಕಬೇಕಂದ್ರೆ ಸ್ವಲ್ಪ ಕಸೂರಿ ಮೇಥಿ ಹಾಕಬೇಕು, ಆಮೇಲೆ ಕೊತ್ತಂಬರಿ ಹಾಕಬೇಕು. ಕಸೂರಿ ಮೇಥಿ ಕೈಲೇ ಸ್ವಲ್ಪ ತಿಕ್ಕಿಬಿಟ್ಟು ಹಾಕಬೇಕು ಮೇಲೆ. ಇದಕ್ಕೆ ಒಳ್ಳೆಯ ಒಂದು ಟೇಸ್ಟ್ ಬರ್ತದೆ, ಒಂದು ಬೇರೆಯೇ ಘಮ ಬರ್ತದೆ. ಹಾಕಿ ನೋಡಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಸಣ್ಣದಾಗಿ ಹೆಚ್ಚಿದ್ರೆ ಕೊತ್ತಂಬರಿ ಹಾಕಬೇಕು. ಅಂದರೆ ಇದು ಭಾಜಿ ಮಿರ್ಚಿ ರೋಟಿ ಜೋಡಿ ರೆಡಿ ಆಯ್ತು. ನೋಡಿ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಇದರ ಮೇಲೆ ಸ್ವಲ್ಪ ಹೊತ್ತು ಮುಚ್ಚಿಡಬೇಕು. ಅಂದರೆ ಎಲ್ಲ ಫ್ಲೇವರ್ಸನ್ನು ಏನು ಮಾಡ್ತದೆ, ಫ್ಲವರು ಎಳ್ಕೊತದೆ ಒಳಗಡೆ. ಈಗ ಮುಗಿತಿದ್ದು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ. ಹೊಗೆ ಆಡ್ತಾಯಿದೆ.
ನೋಡಿ ಈಗ ಒಂದು ರೋಟಿ ರೆಡಿ ಆಯಿತು. ಇದಕ್ಕೆ ಬೇಕಂದ್ರೆ ನೀವು ಬೆಣ್ಣೆ ಹಚ್ಕೋಬೋದು, ಎಣ್ಣೆ ಹಚ್ಕೋಬೋದು, ತುಪ್ಪ ಹಚ್ಕೋಬೋದು, ಏನಾದರೂ ಹಚ್ಕೊಂಡು ತಿನ್ಬೋದು. ಇದನ್ನು ತುಂಬ ಚೆನ್ನಾಗಿ ಆಗ್ತಾವೆ ನೋಡಿ. ಇದು ಮಿಸ್ಸಿ ರೋಟಿ ಇದು ಒಂದು ಮಾಡಿದ್ದೀನಿ. ಈಗ ತೋರಿಸ್ತಾ ಇದ್ದೀನಿ ನಿಮಗೆ ಇನ್ನೊಂದು ಮಾಡಿ. ಇದೊಂದು ಇದ್ರ ಥರ ಮಾಡಿದ್ದೀನಿ ತ್ರಿಕೋನಾಕಾರ. ಇನ್ನೊಂದು ರೌಂಡ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಇದನ್ನು ರೌಂಡ್ ಮಾಡಿ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಉಬ್ಬಿ ಬರ್ತಾವೆ ನೋಡಿ. ಇದನ್ನು ಹೆಂಗೆ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ನಾನೀಗ ಈಗ ನೋಡಿ, ನಾನು ಒಂದು ಚಪಾತಿ ಮಾಡ್ತೀನಿ, ರೋಟಿ ಮಾಡ್ತಿದ್ದೆನಲ್ಲ ಅದರೊಳಗೆ 2 ಭಾಗ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡ್ಬಿಟ್ಟು ಏನು ಮಾಡಬೇಕು, ಇಷ್ಟು ಪ್ರಮಾಣದಲ್ಲಿ ಇದನ್ನು ಪೂರಿ ಅಳತಿ ಲಟ್ಟಿಸ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೋಬೇಕು. ಎಣ್ಣೆ ಹಚ್ಕೊಂಡ್ಬಿಟ್ಟು ಅದರ ಮೇಲೆ ಒಂದಿಷ್ಟು ಇದನ್ನು ಹಿಟ್ಟು ಉದುರಿಸ್ಬೇಕು ಚೆನ್ನಾಗಿ, ಅಂದ್ರೆ ಉಬ್ಬಿ ಬರ್ತಾವೆ ಇವು. ಆಮೇಲೆ ಇದನ್ನು ಏನು ಮಾಡಬೇಕು, ಇದರ ಮೇಲೆ ಇಟ್ಟು ಇದನ್ನು ದಂಡಿ ಹಿಂಗೆ ಕುಡಿಸ್ಕೋಬೇಕು. ಕುಡ್ಸ್ಕೊಂಡ್ಬಿಟ್ಟು ತೆಳ್ಳಗೆ ದಂಡಿ ಲಟ್ಟಿಸಿ ಮಧ್ಯೆ ಒಂದು ಸ್ವಲ್ಪ ಲಟ್ಟಾಗಿ ಇಟ್ಕೋಬೇಕು ಅದನ್ನು. ಈಗ ನೋಡಿ ದಪ್ಪಾಗಿ ಇಟ್ಕೋಬೇಕು ಮಧ್ಯ. ಇದನ್ನು ದಂಡಿ ಲಟ್ಟಿಸ್ಕೊತ ಹೋಗ್ಬೇಕು ನೀವು. ಅಂದಾಗಿದ್ದೇನಾಗ್ತದೆ, ಉಬ್ಬಿ ಬರ್ತಾವೆ ಇವು. ನೋಡಿ ಈಗ ರೋಟಿ ತಯಾರಾಗಿದೆ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ತವಾದ ಮೇಲೆ ಹಾಕಬೇಕು. ಇದೊಂದು ಥರ ಇದು ಆಗಬೇಕು. ಅಂದರೆ ಇದೇನಾಗ್ತದೆ ನಿಮಗೆ ಉಬ್ಬಿ ಬರ್ತಾವೆ ಇವು, ಚೆನ್ನಾಗಿ ಉಬ್ಬಿ ಬರ್ತಾವೆ ಈ ರೀತಿ ಲಟ್ಟಿಸ್ಕೊಂಡ್ರೆ. ನೋಡಿ ಈಗ ಹಾಕ್ತಾಯಿದ್ದೀನಿ ನಾನು ತವಾದ ಮೇಲೆ. ನೋಡಿ ಈಗ ರೆಡಿ ಆಯಿತು ಇನ್ನೊಂದು ರೋಟಿ. ಇದನ್ನು ಏನು ಮಾಡಬೇಕು, ಸ್ವಲ್ಪ ಕುರುಕುರು ಬೇಕಾದರೆ ಸ್ವಲ್ಪ ಏರ್ ಬೇಯಿಸ್ಕೋಬೇಕು. ಇಲ್ಲಿ ಮೆತ್ತಗೆ ಬೇಕಂದ್ರೆ ಇಷ್ಟಕ್ಕೆ ಇದನ್ನು ಏನು ಮಾಡಬೇಕು, ಬಿಟ್ಟು ಇದನ್ನು ತವಾದಿಂದ ತಗೊಂಡ್ಬಿಟ್ಟು ನೀವು ಇದಕ್ಕೆ ನಾನಂತೂ ಎಣ್ಣೆ ಹಚ್ಚಿದ್ದೀನಿ. ಈಗ ಬೇಕಂದ್ರೆ ನೀವು ಇದನ್ನು ಹಚ್ಬೋದು. ನೋಡಿ ಈಗ ತೆರಿಗೆ ಹಾಕ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿವೆ ನೋಡಿ ಎಲ್ಲ. ಅದಕ್ಕೆ ಈ ರೀತಿ ಮಾಡ್ಕೋಬೋದು ನೀವು. ಬೇಕಂದರೆ ಬೇಕಾದ ಆಕಾರದಲ್ಲಿ ಮಾಡ್ತಾರೆ. ಇವನ್ನ ಇನ್ನು ಚಿಕ್ಕದನ್ನು ಮಾಡ್ತಾರೆ. ನಾನು ಅಷ್ಟು ದೊಡ್ಡದನ್ನೂ ಅಲ್ಲ ಅಷ್ಟು ಸಣ್ಣದನ್ನೂ ಅಲ್ಲ, ಹಿಂಗೆ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿವೆ. ಇದನ್ನು ತೆಗೆದುಬಿಟ್ರೆ ಮುಗೀತು ನೋಡಿ. ಈಗ ಭಾಜಿ ಹಾಕ್ತಾಯಿದ್ದೀನಿ. ಇದಕ್ಕೆ ಬಿಸಿ ಭಾಜಿ, ಈರುಳ್ಳಿ ಘಾರಿ ಜೊತೆಗೆ ಒಂದು ಉಪ್ಪಿನಕಾಯಿ ಇದ್ದರೂ ನಡೀತದೆ. ನೋಡೀಗ ಹಾಕ್ತಾಯಿದ್ದೀನಿ. ನೋಡಿ ಈಗ ಡಿಶ್ ಔಟ್ ಮಾಡಿದ್ದೀನಿ. ಇವೆರಡು ಬಿಸಿ ರೋಟಿ, ಇದರ ಜೊತೆ ಸ್ವಲ್ಪ ಉಳ್ಳಾಗಡ್ಡಿ, ಆಮೇಲೆ ಬಿಸಿದು ಫ್ಲವರ್ ಭಾಜಿ. ಇಷ್ಟು ರುಚಿ ಹತ್ತದ ನಿಮಗೆ. ಇದು ನಿಮ್ಗೆ ಸೇರಿದರೆ, ಲೈಕ್ ಆಗಿದ್ದರೆ ನನಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.